ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆಗಿಂತ ಮತ್ತೊಂದು ಬ್ರೇಕ್ಔಟ್ಗೆ ವೆಯ್ಟ್ ಮಾಡ್ತಿರುವಂತ ಒಂದು ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು 65 ವಾರದ ಟೈಮ್ ಫ್ರೇಮ್ ಅಲ್ಲಿ ಅಥವಾ ವೀಕ್ಲಿ ಟೈಮ್ ಫ್ರೇಮ್ 65 ವಾರದ ಕ್ಯಾಂಡಲ್ಗಳನ್ನ ಬ್ರೇಕ್ ಆಗುವಂತ ಒಂದು ಲೆವೆಲ್ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಇನ್ಫಾರ್ಮೇಶನ್ ಯಾವ ಸ್ಟಾಕ್ ಅಂತ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ಇದು ಆಲ್ಮೋಸ್ಟ್ ಇದು ಈ ಒಂದು ವಿಡಿಯೋ ನೆನ್ನೆನೆ ಮಾಡ್ಬೇಕಂತ ಅನ್ಕೊಂಡಿದೆ, ಬಟ್ ಒಂದು ಆಪ್ಷನ್ಸ್ ನ ಒಂದು ಕೋರ್ಸ್ ನ ರೆಕಾರ್ಡಿಂಗ್ ಅಲ್ಲಿ ಸ್ವಲ್ಪ ಬಿಸಿ ಇದೆ, ಎಡಿಟಿಂಗ್ ಅದು ಇದು ಸ್ವಲ್ಪ ಸುಮಾರು ಬಿಸಿ ಇದ್ದಿದ್ರಿಂದ ಆ ಕೋರ್ಸ್ ನ ಸಹ ಅತಿ ಶೀಘ್ರ ನಿಮಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಒಂದು ಆಪ್ಷನ್ಸ್ ಕೋರ್ಸು ನಿಮ್ಮ ಎಂಟೈರ್ ಒಂದು ಆಪ್ಷನ್ಸ್ ಜರ್ನಿಗೆ ಬೇಕಾಗಿರುವಂತ ಒಂದು ಕಂಟೆಂಟ್ಸ್ ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬಂದಿದೆ ಅಂತ ಹೇಳ್ಬೋದು. ನೋಡೋಣ, ಅತಿ ಶೀಘ್ರದಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತೀನಿ ಈ ಒಂದು ಚಾನಲ್ ಮುಖಾಂತರ. ಸೊ ಅದಾದ್ಮೇಲೆ ನೋಡೋಣ ಯಾವ ರೀತಿ ಹೆಂಗೆ ಎಂತ ಕತೆ ಅಂತ. ಓಕೆ, ಸೊ ಈ ಒಂದು ಸ್ಟಾಕ್ ಸ್ನೇಹಿತರೆ ONGC ಅನ್ನೋ ಒಂದು ಸ್ಟಾಕ್. ಇದು ಒಂದು ವೀಕ್ಲಿ ಒಂದು ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅನಾಲಿಸಿಸ್ ಅಲ್ಲಿ ಆ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋಂತ ಒಂದು ಮಾಹಿತಿ ಏನಂತ ಹೇಳಿದ್ರೆ, ಈ ಲೆವೆಲ್ ಆಲ್ಮೋಸ್ಟ್ 2022 ನ ಒಂದು ಮಿಡ್ ಅಂತ ಕರಿಬಹುದು, ಅಥವಾ ಒಂದು ಮಿಡ್ ಫಸ್ಟ್ ಆಫ್ ಅಂತ ಕರಿಬಹುದು. ಆ ಒಂದು ಫಸ್ಟ್ ಆಫ್ ಇಂದ ನೋಡ್ಬೋದು ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಒಂದು ಹೈಯರ್ ಲೋ ಈ ಒಂದು ಏನ್ ಫಾರ್ಮೇಶನ್ಸ್ ಹೇಳ್ತಾರೆ ಆ ರೀತಿಯ ಫಾರ್ಮೇಶನ್ಸ್ ಆದ್ಮೇಲೆ ಯಾವುದೇ ಒಂದು ಟೈಮ್ ಅಲ್ಲಿ ನೋಡಿ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಯಾವುದೇ ಒಂದು ಸ್ಟಾಕ್ ಪ್ರೀವಿಯಸ್ ವೀಕ್ಸ್ ನ ಒಂದು ಲೋಗಳನ್ನ ಬ್ರೇಕ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಆಗ್ತಿದೆ ಅನ್ನೋದು ಒಂದು ನಿಮ್ಗೆ ಕ್ಲೂ ಕೊಡ್ತಾ ಇದ್ದೀನಿ. ಇದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಕಲಿಬೇಕು, ಹೆಚ್ಚಿನ ಅನಾಲಿಸಿಸ್ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಫ್ರಮ್ ಬಿಗಿನರ್ಸ್ ಟು ಎಕ್ಸ್ಪರ್ಟ್ಸ್ ಲೆವೆಲ್ಗೆ ಕಲಿಸುವಂತ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. 9620275275 ಜಾಯ್ನ್ ಆಗ್ಬೋದು. ಈ ಒಂದು ಸ್ಟಾಕ್ ಆಲ್ಮೋಸ್ಟ್ 172 ಬ್ರೇಕ್ ಆಗುವಂತ ನೀವು ಕಾಯ್ಬೇಕಾಗುತ್ತೆ. ಬಿಕಾಸ್ ನಾನು ಮುಂಚೆನೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಏನಾದ್ರು ಬೇಕಿತ್ತು ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋ ಪರ್ಪಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡ್ಕೊಂಡು ಸಹ ನೀವು ಡಿಸಿಷನ್ ತಗೊಂಡು, ಇಲ್ಲ ನಿಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಸಹ ಈ ಒಂದು ಚಾರ್ಟ್ ಗೆ ಮರ್ಜ್ ಮಾಡ್ಕೊಂಡು ಸಹ ನೀವು ಒಂದು ಡಿಸಿಷನ್ ತಗೊಬಹುದು. ಇದು ನೋಡ್ರೆ ಇದು ಸಹ ಒಂದು ಟೈಪ್ ಆಫ್ ಚಾನಲ್ ಅಂತ ಹೇಳ್ಬೋದು. ಚಾನಲ್ ಸುಮಾರು ವಾರಗಳ ನಂತರ ಒಂದು ಬ್ರೇಕ್ಔಟ್ ಕೊಡಕ್ಕೆ ಒಂದು ರೆಡಿ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ಒಂದು ಒಳ್ಳೆ ಒಂದು ವಾಲ್ಯೂಮ್ ಸಹ ಬರ್ತಿದೆ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಏನ್ ಹೇಳ್ತಾರೆ, ಈ ಒಂದು ಲೆವೆಲ್ ಏನೋ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಒಂದು ಸೂಪರ್ ಆಗಿ ಒಂದು ಟಾರ್ಗೆಟ್ ಕೊಡುತ್ತೆ ಅಂತ ಸಹ ನಾವು ನೋಡ್ಬೋದು. ಈ ಒಂದು ಸ್ಟಾಕ್ ನ ಒಂದು ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ ಬಂದು 208, ಸೆಕೆಂಡ್ ಟಾರ್ಗೆಟ್ ಬಂದು 237, ಥರ್ಡ್ ಟಾರ್ಗೆಟ್ ಬಂದು 273 ಲೆವೆಲ್ ಗಂಟ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಪ್ರೊವೈಡೆಡ್ ಇದು 172 ಕ್ರಾಸ್ ಆಗಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಸಸ್ಟೈನ್ ಆದ್ರೆ ಮಾತ್ರ ಎಂಟರ್ ಆಗಿ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ 180 ಇಂದ 185, 190 ಈ ಲೆವೆಲ್ ಇಂದ ರಿಜೆಕ್ಷನ್ ಲೆವೆಲ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನೋ ಪರ್ಪಸ್ಗೋಸ್ಕರ ಮುಂಚೆ ಶೇರ್ ಮಾಡ್ತಾ ಇದ್ದೀನಿ. ಅಬ್ಸರ್ವೇಷನ್ ಮಾಡಿದ ನಂತರ ನೀವು ನಿಮ್ಗೆ ಕನ್ವಿನ್ಸಿಂಗ್ ಆಯ್ತು ಅಂದ್ರೆ ಮಾತ್ರ ಎಂಟರ್ ಆಗಿ, ಇಲ್ಲಾಂದ್ರೆ ಈ ಒಂದು ಸ್ಟಾಕ್ ನ ಇಗ್ನೋರೆನ್ಸ್ ಮಾಡ್ಬೋದು. ಸೊ ಈ ಒಂದು ಸ್ಟಾಕ್ ಅನಾಲಿಸಿಸ್ಗೆ ನಿಮ್ಗೆ ಏನ್ ಅನ್ನಿಸ್ತು, ಏನ್ ನಿಮ್ಮ ಒಂದು ಅನಾಲಿಸಿಸ್ ಏನ್ ಕಲ್ತಿದ್ರಿ ಅನ್ನೋದೊಂದು ಕಮೆಂಟ್ ಅಲ್ಲಿ ಹಾಕಿ. ಸೊ ಅದ್ರ ಜೊತೆಗೆ ಅಡ್ವಾನ್ಸ್ಡ್ ಆಪ್ಷನ್ಸ್ ಸ್ಟ್ರಾಟಜಿಸ್ ನ ಕಲಿಬೇಕು. ನೀವು ಆಪ್ಷನ್ ಸ್ಟ್ರಾಟಜಿಸ್ಟ್ ಏನಾದ್ರು ಆಗ್ಬೇಕಾಗಿತ್ತು ಅಂತ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ನೀವು ನಮ್ಮ ಒಂದು ಆಪ್ಷನ್ಸ್ ಟ್ರೈನಿಂಗ್ ಗೆ ಸಹ ನೀವು ಜಾಯ್ನ್ ಆಗ್ಬೋದು. 9620275275 ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.